ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿರೋ ಸ್ಕಿಲ್ ಟೆಸ್ಟ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಸ್ಕಿಲ್ ಟೆಸ್ಟ್ 1 ನಲ್ಲಿ ಒಂದು ಕ್ವಶನ್ ನಾನು ನಿಮಗೆ ಸೆಟ್ ಮಾಡ್ತೀನಿ. ಕ್ವಶನ್ ಏನು ಅಂತ ಹೇಳಿದ್ರೆ, ಕೊಟ್ಟಿರೋ ಡೇಟಾ ಕ್ಲೀನಿಂಗ್ ಮಾಡಬೇಕು. ಸೊ ಈ ತರ ಕ್ವಶನ್ ಇರುತ್ತೆ, ಪರ್ಫಾರ್ಮ್ ಡೇಟಾ ಕ್ಲೀನಿಂಗ್ ಫಾರ್ ದ ಡೇಟಾ ಗಿವನ್ ಬಿಲೋ. ಸೊ ಇಲ್ಲಿ ಕೆಳಗಡೆ ಡೇಟಾ ಇದೆ, ಆ ಡೇಟಾನ ಯೂಸ್ ಮಾಡಿಕೊಂಡು ಡೇಟಾ ಕ್ಲೀನಿಂಗ್ ಮಾಡಬೇಕು. ಆಮೇಲೆ ಯಾವುದೆಲ್ಲ ಬ್ಲಾಂಕ್ ಸ್ಪೇಸ್ ಇರುತ್ತೆ ಅಂದ್ರೆ ಖಾಲಿ ಜಾಗ ಇರುತ್ತೆ ಕೊಟ್ಟಿರೋ ಡೇಟಾದಲ್ಲಿ, ಅದನ್ನ ನಾವು 1000 ಅಂತ ರಿಪ್ಲೇಸ್ ಮಾಡಬೇಕು. ಆಯ್ತಾ? ಸೊ ಇಲ್ಲಿ ಡೇಟಾ ನಾನು ಕೊಟ್ಟಿದ್ದೀನಲ್ವಾ, ಈಗ ಕ್ವಶನ್ ಏನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ನಾನು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕೊಡ್ತೀನಿ. ಆಯ್ತಾ? ಸೊ ಟೈಪ್ಡ್ ಕ್ವಶನ್ ಪೇಪರ್ ನಿಮಗೆ ಸಿಗತ್ತೆ. ಸೊ ಆ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಈ ತರ ಕ್ವಶನ್ ಬರುತ್ತೆ. ಆಯ್ತಾ? ಸೊ ಈ ಕ್ವಶನ್ ಅಲ್ಲಿ ಏನಿದೆ ಅಂತ ಒಮ್ಮೆ ಹೇಳ್ಬಿಡ್ತೀನಿ. ಇಲ್ಲಿ ನೇಮ್ ಮತ್ತೆ ಫೇವರೆಟ್ ಫ್ರೂಟ್ ಇದೆ. ಸೊ ಕ್ವಶನ್ ಇದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನೇಮ್ ಅಂಡರ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ ಅದನ್ನ ತೋರಿಸ್ತೀನಿ. ಸೊ ಇಲ್ಲಿ ಮಾರ್ಕ್ ಜುಕರ್ಬರ್ಗ್, ಅಮಿತಾಬ್ ಬಚ್ಚನ್, ರಾಹುಲ್ ದ್ರಾವಿಡ್ ಅಂತ ಸ್ವಲ್ಪ ಹೆಸರುಗಳನ್ನ ಬರ್ದಿದ್ದೀನಿ. ಸೊ ಇಲ್ಲಿ ಮಾರ್ಕ್ ಅಂತ ಬರ್ದಿದ್ದೀನಲ್ವಾ, ಅದರ ಮುಂದೆ ಅಂದ್ರೆ ಮಾರ್ಕ್ ಹೆಸರಿನ ಹಿಂದೆ ಇಲ್ಲಿ 3 ಲೈನ್ಸ್ ಇದೆ. ಆಯ್ತಾ? ಮಾರ್ಕ್ ಆದ ಮೇಲೆ 4 ಲೈನ್ಸ್ ಇದೆ, ಆಮೇಲೆ ಜುಕರ್ಬರ್ಗ್ ಬಂದಿದೆ. ಸೊ ಇಲ್ಲಿ ಎಲ್ಲಿ ನಾನು ಲೈನ್ಸ್ ಹಾಕಿದ್ದೀನಿ, ನೀವು ಅಷ್ಟು ಸ್ಪೇಸಸ್ ನ ಕೊಟ್ಟು ಆ ವರ್ಡ್ ನ ಬರಿಬೇಕು ಅಂತ ಅರ್ಥ. ಅಂದ್ರೆ ಇಲ್ಲಿ ಮಾರ್ಕ್ ಬರೆಯಕ್ಕಿಂತ ಮುಂಚೆ ನಾನು 3 ಸ್ಪೇಸಸ್ ನ ಹಾಕೋಬೇಕು, ಅದಾದ್ಮೇಲೆ ಮಾರ್ಕ್ ಬರಿಬೇಕು, ಮಾರ್ಕ್ ಆದ ಮೇಲೆ 4 ಸ್ಪೇಸಸ್ ನ ತಗೋಬೇಕು, ಜುಕರ್ಬರ್ಗ್ ಅಂತ ಬರಿಬೇಕು. ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಬರೆಯಕ್ಕಿಂತ ಮುಂಚೆ, ಅಮಿತಾಬ್ ಬರೆಯಕ್ಕಿಂತ ಮುಂಚೆ 2 ಸ್ಪೇಸ್ ತಗೊಂಡು ಅಮಿತಾಬ್, 3 ಸ್ಪೇಸ್ ಆದ್ಮೇಲೆ ಬಚ್ಚನ್ ಅಂತ ಬರಿಬೇಕು. ಆಯ್ತಾ? ಅದನ್ನ ಯಾವ ತರ ಬರಿಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಹಿಯರ್ ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಸರಿ, ಐ ರೈಟ್ ನೇಮ್. ನೆಕ್ಸ್ಟ್ ಫೇವರೇಟ್ ಫ್ರೂಟ್ ಅಂತ ಇದೆ, ಫೇವರೇಟ್ ಫ್ರೂಟ್. ಸೊ ನೇಮ್ ಕೆಳಗಡೆ ಏನ್ ನೋಡ್ತಾ ಇದ್ದೀರಾ ನೀವು, ಮಾರ್ಕ್ ಅಂತ ಇದೆ, 3 ಸ್ಪೇಸಸ್ ತಗೋಬೇಕು, 3 ಲೈನ್ಸ್ ಇದೆ. ಸೊ ನಾನಿಲ್ಲಿ ಟೈಪ್ ಮಾಡ್ತೀನಿ 1 2 3. ಓಕೆ, ಸೊ ಐಲ್ ಟೈಪ್ 1 2 3, 3 ಸ್ಪೇಸಸ್ ತಗೊಂಡು ಮಾರ್ಕ್, MARK. ಅದೇ ಯಾವ ತರ ಇದೆ ಹಾಗೆ ಟೈಪ್ ಮಾಡಬೇಕು. ಕ್ಯಾಪಿಟಲ್ ಮಾರ್ಕ್ ಇದೆ, ಅದಾದ್ಮೇಲೆ 4 ಲೈನ್ಸ್ ಇದೆ. ಸೊ 4 ಸ್ಪೇಸಸ್ ತಗೊಳ್ಳಿ, 1 2 3 4. ನೆಕ್ಸ್ಟ್ ಜುಕರ್ಬರ್ಗ್, ZUCKERBERG. ಓಕೆ, ಇದು ಟೈಪ್ ಮಾಡಿದ್ಮೇಲೆ ಎಂಟರ್ ಅಂತ ಕೊಟ್ರೆ ಆಯ್ತು. ಸೊ ಆಗ ಏನಾಗತ್ತೆ ಅಂತ ಹೇಳಿದ್ರೆ ಮಾರ್ಕ್ ಜುಕರ್ಬರ್ಗ್ ಟೈಪ್ ಆಗತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಅದಾದ ಮೇಲೆ ಮಾರ್ಕ್ ಜುಕರ್ಬರ್ಗ್ ಆದ್ಮೇಲೆ ನೆಕ್ಸ್ಟ್ ಏನಿದೆ, ಅಮಿತಾಬ್ ಬಚ್ಚನ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಸೆಕೆಂಡ್ ಲೈನ್ ಅಮಿತಾಬ್ ಬಚ್ಚನ್. ಸೊ ಅಮಿತಾಬ್ ಬಚ್ಚನ್ ಬರೆಯಕ್ಕಿಂತ ಮುಂಚೆ 2 ಸ್ಪೇಸಸ್ ಇದೆ, ಐ ಗಿವ್ 2 ಸ್ಪೇಸಸ್. ನೆಕ್ಸ್ಟ್ ಅಮಿತಾಬ್, AMITHAB, ಆಮೇಲೆ 3 ಲೈನ್ಸ್ ಇದೆ. ಸೊ 3 ಸ್ಪೇಸಸ್ ಕೊಡಬೇಕು, 1 2 3. ನೆಕ್ಸ್ಟ್ BACHAN, ಎಂಟರ್. ಅದಾದ್ಮೇಲೆ ರಾಹುಲ್ ದ್ರಾವಿಡ್. ಸೊ ರಾಹುಲ್ಗಿನ ಮುಂಚೆ ಯಾವುದು ಲೈನ್ಸ್ ಇಲ್ಲ, ಸೊ ಡೈರೆಕ್ಟ್ ಆಗಿ ಬರಿಬೇಕು, RAHUL. 3 ಲೈನ್ಸ್ ಇದೆ, ಸೊ 3 ಸ್ಪೇಸಸ್ ಕೊಡಬೇಕು, 1 2 3. ದ್ರಾವಿಡ್, DRAVID, ಎಂಟರ್. ನೆಕ್ಸ್ಟ್ ಲೈನ್ ಅಲ್ಲಿ ಶಾರುಖಿನ ಮುಂಚೆ 1 ಸ್ಪೇಸ್ ಇದೆ, ಸೊ 1 ಲೈನ್ ಇದೆ, ಸೊ 1 ಸ್ಪೇಸ್. ಶಾ, SHAH, ರುಕ್, RUK, 2 ಸ್ಪೇಸಸ್. ಖಾನ್, KHAN. ಖಾನ್ ಇಸ್ K ಮಾತ್ರ ಕ್ಯಾಪಿಟಲ್, ಆಮೇಲೆ HAN, ಎಂಟರ್. ನೆಕ್ಸ್ಟ್ ಪ್ರಿಯಾಂಕಾ ಚೋಪ್ರಾ. ಪ್ರಿಯಾಂಕಾಕಿನ ಮುಂಚೆ 3 ಲೈನ್ಸ್ ಇದೆ, ಸೊ 3 ಸ್ಪೇಸಸ್ ತಗೋಬೇಕು, 1 2 3. PRIYANKA, 1 2 ಲೈನ್ಸ್ ಇದೆ, 2 ಸ್ಪೇಸಸ್. CHOPRA. ಓಕೆ, ಇಷ್ಟು ಟೈಪ್ ಮಾಡಿದ್ಮೇಲೆ ನಾನೇನ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಹುಲ್ ದ್ರಾವಿಡ್ 2 ಸಲ ಬಂದಿದೆ. ಆಲ್ರೆಡಿ ರಾಹುಲ್ ದ್ರಾವಿಡ್ ಅಂತ ಬರ್ದಿದ್ದೀನಿ, ಅದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ 2 ಟೈಮ್ಸ್ ಕಾಪಿ ಪೇಸ್ಟ್.
ನೆಕ್ಸ್ಟ್ ಪ್ರಿಯಾಂಕಾ ಚೋಪ್ರಾ ಆಲ್ರೆಡಿ ಟೈಪ್ ಮಾಡಿದ್ದೀನಿ, ಅದು 3 ಸಲ ಬರಿಬೇಕು. ಸೊ ಹಾಗಾಗಿ ಪ್ರಿಯಾಂಕಾ ಚೋಪ್ರಾನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. 3 ಸಲ ಆಗ್ಬೇಕು, 3 ಸೆಲ್ನ ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಅಂತ ಮಾಡ್ಕೊಂತೀನಿ. ಸೊ ಕಾಪಿ ಮಾಡ್ಲಿಕ್ಕೆ Ctrl+C, ಪೇಸ್ಟ್ ಮಾಡ್ಲಿಕ್ಕೆ Ctrl+V. ಸೊ ಇಲ್ಲಿ ಬರೀತೇನೆ ಕಾಪಿ, ಅದಕ್ಕೆ CLTR Ctrl+C ತಗೋಬೇಕು. ಪೇಸ್ಟಿಗೆ ಫಾರ್ಮುಲಾ CLTR+V. ಅಂದ್ರೆ ನೀವು Ctrl+C ಅಂತ ನೀವು ಪ್ರೆಸ್ ಮಾಡಿದಾಗ ಅಟ್ ಎ ಟೈಮ್ 2 ಬಟನ್ ಅಟ್ ಎ ಟೈಮ್ ಪ್ರೆಸ್ ಆದಾಗ ಆ ಸೆಲ್ ಕಾಪಿ ಆಗುತ್ತೆ. ಆಮೇಲೆ ನೀವು ಎಲ್ಲಿ ಪೇಸ್ಟ್ ಮಾಡ್ಬೇಕಂತಿದ್ದೀರಾ ಆ ಸೆಲ್ಲಿಗೆ ಹೋಗಿ Ctrl+V ಅಂತ ಅಟ್ ಎ ಟೈಮ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಆಯ್ತಾ? ಸರಿ, ಈಗೇನ್ ಮಾಡಿದೀನಿ ಅಂತ ಹೇಳಿದ್ರೆ ಹೆಸರುಗಳನ್ನ ಬರ್ಕೊಂಡೆ. ಫೇವ್ರೆಟ್ ಫ್ರೂಟ್ಸ್ ಏನಿದೆ ಬರ್ಕೊಂತೀನಿ. ಸೊ ಇಲ್ಲಿ ಫಸ್ಟ್ ಮ್ಯಾಂಗೋ, ನೆಕ್ಸ್ಟ್ ಬನಾನಾ, ನೆಕ್ಸ್ಟ್ ಕಿವಿ, ನೆಕ್ಸ್ಟ್ ಈಸ್ ಆಪಲ್. ಪ್ರಿಯಾಂಕನ್ಗೆ ಓಕೆ ಆಪಲ್. ಇಲ್ಲಿ ನೋಡಿ ಪ್ರಿಯಾಂಕನ್ ಕಡೆ ಕ್ವಶನ್ ಪೇಪರ್ ನೋಡಬೇಕು. ಇದು ನಿಮಗೆ ಸಿಸ್ಟಮ್ ಅಲ್ಲಿ ಇರೋದಿಲ್ಲ, ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಇಲ್ಲೇ ಬರ್ಕೊಂಡಿದ್ದೀನಿ. ಪ್ರಿಯಾಂಕಾ ಚೋಪ್ರಾ ಫೇವ್ರೆಟ್ ಫ್ರೂಟ್ ಯಾವುದೂ ಇಲ್ಲ. ನೆಕ್ಸ್ಟ್ ರಾಹುಲ್ ದ್ರಾವಿಡ್ ಅಂತ ಇದೆ. ರಾಹುಲ್ ದ್ರಾವಿಡಿಗೆ ಆಲ್ರೆಡಿ ಕಿವಿ ಅಂತ ನಾನು ಬರ್ದಿದ್ದೀನಿ, ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂತೀನಿ. ಆಯ್ತಾ? ಸೊ ಕ್ವಶನ್ ಪೇಪರ್ ಅಲ್ಲಿ ರಿಪೀಟೆಡ್ ಡೇಟಾ ಇರುತ್ತೆ, ಯಾಕಂದ್ರೆ ಡುಪ್ಲಿಕೇಟ್ಸ್ ನ ತೆಗಿಬೇಕು ಅಂತ. ಸೊ ರಿಪೀಟೆಡ್ ಡೇಟಾ ಇದ್ರೆ ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡಿ, ಒಂದ್ಸಲ ಬರ್ದಿರ್ತೀರಾ. ಓಕೆ, ಇಷ್ಟು ಡೇಟಾನ ನೀವು ಬರ್ದಿದ್ದೀರಾ, ಇದು ಕ್ವಶನ್ ಪೇಪರ್ ಅಲ್ಲಿ ಇರೋದು, ನೀವು ಸಿಸ್ಟಮ್ ಅಲ್ಲಿ ಬರ್ಕೊಂಡಿದ್ದೀರಾ. ಸೊ ಡೇಟಾ ಕ್ಲೀನಿಂಗ್ ಮಾಡ್ಲಿಕ್ಕೆ ನೀವು ಯಾವೆಲ್ಲ ಕೆಲಸ ಮಾಡಬೇಕು ಅಂತ ಇಲ್ಲಿ ಬರೀತೀನಿ. ಯು ಆರ್ ಸಪೋಸ್ ಟು ಡೂ ಟ್ರಿಮ್, ಪ್ರಾಪರ್, ಸಾರ್ಟಿಂಗ್, duplicate removal, replace. ಸೊ 5 ಕೆಲಸನ ಮಾಡಬೇಕು. ಓಕೆ, ಈ 5 ಕೆಲಸ ಮಾಡಿದ್ರೆ ಡೇಟಾ ಕ್ಲೀನಿಂಗ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಸೊ 5 ಕೆಲಸ ಮಾಡುವಾಗ 1 by 1 ಕೆಲಸನ ಮಾಡ್ಕೊಂಡು ಹೋಗೋಣ. ಯಾವ ಆರ್ಡರ್ ಅಲ್ಲಿ ನಾನು ಬರ್ದಿದ್ದೀನಿ ಅದೇ ಆರ್ಡರ್ ಅಲ್ಲಿ ನೀವು ಕೆಲಸ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಬಂದು ನಾನು ಫಸ್ಟ್ ಟ್ರಿಮ್ ಅಂತ ಬರೀತೀನಿ. ಸೊ ಇಲ್ಲಿ ನಾನು ಟ್ರಿಮ್ ಅಂತ ಮಾಡ್ತೀನಿ. ಈ ಫಂಕ್ಷನ್ ನಾನು ಇಲ್ಲಿ ತೋರಿಸಿಕೊಡ್ತೇನೆ. ಸೊ ನೇಮ್ ಮತ್ತೆ ಫೇವ್ರೇಟ್ ಫ್ರೂಟ್ ಹೆಡಿಂಗ್ ಅಲ್ಲಿ ಏನು ಮಾಡ್ಲಿಕ್ಕಿಲ್ಲ, ಹೆಡಿಂಗ್ ಕರೆಕ್ಟ್ ಆಗಿ ಕೊಟ್ಟಿರ್ತೇನೆ. ನೇಮ್ ಅಂತಿದೆ ಅಲ್ವಾ, ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ನೀವು ಅದನ್ನ ಕ್ಲೀನಿಂಗ್ ಮಾಡಬೇಕು. ಸೊ ಇಲ್ಲಿ ಬಂದು ಹೆಸರಿನ ಕೆಳಗೆ == ಅಂತ ಟೈಪ್ ಮಾಡಿ. ಟ್ರಿಮ್ ನ ನೀವು ಅಪ್ಲೈ ಮಾಡ್ಬೇಕಂದ್ರೆ ಫಾರ್ಮುಲಾ ಇದೆ, == ಟ್ರಿಮ್ ಅಂತ ಟೈಪ್ ಮಾಡಿ. ಫಾರ್ಮುಲಾ ಬ್ಲೂ ಅಲ್ಲಿ ಹೈಲೈಟ್ ಆಗುತ್ತೆ, ಡಬಲ್ ಕ್ಲಿಕ್ ಮಾಡಿ, ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ, ಬ್ರಾಕೆಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಸಿಸ್ಟಮ್ ಅಲ್ಲಿ ಬರ್ದಿರೋ ಫಸ್ಟ್ ಹೆಸರು ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದ್ರೆ ಸೆಲ್ ಸೆಲೆಕ್ಟ್ ಆಗುತ್ತೆ. ಎಂಟರ್ ಅಂತ ಕೊಟ್ರೆ ನಿಮಗೆ ಟ್ರಿಮ್ ಆಗಿರೋ ಡೇಟಾ ಸಿಗತ್ತೆ. ಈಗ ಟ್ರಿಮ್ ಅಂದ್ರೆ ಏನು ಫಸ್ಟ್ ಹೇಳ್ತೇನೆ. ಟ್ರಿಮ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ 2 ವರ್ಡಿನ ಮಧ್ಯ ಒಂದೇ ಸ್ಪೇಸ್ ನ ಇಟ್ಟು ಎಕ್ಸ್ಟ್ರಾ ಸ್ಪೇಸಸ್ ಏನಾದ್ರೂ ಇದ್ರೆ ಅದನ್ನ ಕಟ್ ಮಾಡುತ್ತೆ. ಟ್ರಿಮ್ಮಿಂಗ್ ಮೀನ್ಸ್ ಕಟಿಂಗ್, ರಿಮೂವಿಂಗ್ ಅನ್ವಾಂಟೆಡ್ ಸ್ಪೇಸಸ್. ಸೊ ಇಲ್ಲಿ ಮಾರ್ಕ್ಕಿನ ಮುಂಚೆ ಸ್ಪೇಸ್ ಇತ್ತು, ಮಾರ್ಕ್ ಆದ್ಮೇಲೆ ಜಾಸ್ತಿ ಸ್ಪೇಸಸ್ ಇತ್ತು, ಹಾಗಾಗಿ ಎಕ್ಸ್ಟ್ರಾ ಸ್ಪೇಸಸ್ ನ ತೆಗೆದು ಮಾರ್ಕ್ ಮತ್ತೆ ಜಕರ್ಬರ್ಗ್ ಮಧ್ಯದಲ್ಲಿ ಒಂದೇ ಸ್ಪೇಸಿಂಗ್ ಕೊಟ್ಟಿದೆ. ಸೊ ದಟ್ ಈಸ್ ಟ್ರಿಮ್. ಆಯ್ತಾ? ಒಮ್ಮೆ ನೀವು ಒಂದು ಸೆಲ್ಗೆ ಫಾರ್ಮುಲಾ ಅಪ್ಲೈ ಮಾಡಿದ ಮೇಲೆ ಆ ಸೆಲ್ ಅಲ್ಲಿ ಇದ್ದು ರೈಟ್ ಸೈಡ್ ಕಾರ್ನರ್ ಬಂದ್ರೆ ಕರ್ಸರ್ ಪ್ಲಸ್ಗೆ ಚೇಂಜ್ ಆಗುತ್ತೆ ನೋಡಿ. ಸೊ ಇದನ್ನು ಪ್ಲಸ್ಸೇ, ಬಟ್ ಇದು ಬೇರೆ ಪ್ಲಸ್. ಇಲ್ಲಿ ಬಂದ್ರೆ ಫಾರ್ಮುಲಾದು ಪ್ಲಸ್. ಇದು ಅಂದ್ರೆ ನೀವು ಇದನ್ನ ಡ್ರ್ಯಾಗ್ ಮಾಡಿದ್ರೆ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಬ್ಲಾಕ್ ಪ್ಲಸ್ ಮಾರ್ಕ್ ಬಂದಾದ್ಮೇಲೆ ಮೌಸಿನ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿ ಅದನ್ನ ಡ್ರ್ಯಾಗ್ ಮಾಡ್ಬೇಕು. ಎಲ್ಲಿವರೆಗೆ ಡ್ರ್ಯಾಗ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಡೇಟಾ ಇಲ್ಲಿ 27th ರೋ ಇದೆ ಅಲ್ವಾ ಪ್ರಿಯಾಂಕಾ ಚೋಪ್ರಾ, ಅಲ್ಲಿವರೆಗೆ ನಾನು ಡ್ರ್ಯಾಗ್ ಮಾಡ್ಬೇಕು. ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನೆಲ್ಲ ನಾನು ಡೇಟಾ ಬರ್ಕೊಂಡಿದ್ದೆ ಎಕ್ಸ್ಟ್ರಾ ಸ್ಪೇಸಸ್ ಎಲ್ಲ ಕಟ್ ಆಗುತ್ತೆ. ಓಕೆ, ಯು ಕ್ಯಾನ್ ಸಿ ಇಲ್ಲಿ ನೋಡಿ, ಈ ನೇಮ್ ಅಂತಿದೆಯಲ್ಲ ಅದು ನೋಡಿ, ಈ ನೇಮ್ ಅಂತಿದೆಯಲ್ಲ ಇದು ನೋಡಿ, ಎಷ್ಟು ಡಿಫರೆನ್ಸ್ ಇದೆ. ಸೊ ಎಲ್ಲ ಎಕ್ಸ್ಟ್ರಾ ಸ್ಪೇಸಸ್ ಕಟ್ ಆಗಿದೆ. ಫೇವ್ರೇಟ್ ಫ್ರೂಟ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ, ನೀವು ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಮಾಡಿರೋ ಕೆಲಸ ಟ್ರಿಮ್. ಸೊ 2 ಸೆಲ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಮರ್ಜಿನ್ ಸೆಂಟರ್ ಅಂತ ಮಾಡಿ. ಸೊ ಇಲ್ಲಿ ಮಾಡಿರೋ ಕೆಲಸ ಟ್ರಿಮ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ನಾನು ಪ್ರಾಪರ್ ಅಂತ ಬರ್ಕೊಂತೀನಿ. ಪ್ರಾಪರ್ ಅಗೇನ್ ನೇಮ್ ಮತ್ತೆ ಫೇವ್ರೇಟ್ ಫ್ರೂಟ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಬಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ನೇಮಿನ ಕೆಳಗೆ ಸೆಲ್ಲಿಗೆ ಬನ್ನಿ, == ಪ್ರಾಪರ್ ಅಂತ ಟೈಪ್ ಮಾಡಿ. ಇನ್ಬಿಲ್ಟ್ ಫಾರ್ಮುಲಾ ಬ್ಲೂ ಅಲ್ಲಿ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ, ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್
ಪ್ರಾಪರ್ ಕೆಲಸ ಮಾಡುವಾಗ ಟ್ರಿಮ್ಗೆ ನೀವು ಡೇಟಾನ ಯೂಸ್ ಮಾಡ್ಕೋಬೇಕು. ಆಯ್ತಾ? ಸೊ ಟ್ರಿಮ್ ಅಲ್ಲಿ ನನಗೆ ಫಸ್ಟ್ ಹೆಸರು ಏನಿದೆ, ಮಾರ್ಕ್ ಜುಕರ್ಬರ್ಗ್ ಇದೆ. ಆ ಸೆಲ್ ನ ಸೆಲೆಕ್ಟ್ ಮಾಡ್ತೀನಿ. ಸೆಲ್ ಸೆಲೆಕ್ಟ್ ಆಗತ್ತೆ, ಎಂಟರ್ ಅಂತ ಕೊಡ್ತೀನಿ. ಸೊ ಈಗ ನಾನೇನ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿದ್ದೆ ಅಥವಾ ಸೆಲ್ ನ ಸೆಲೆಕ್ಟ್ ಮಾಡಿದ್ದೆ ಅದೇನಾಗಿದೆ, ಪ್ರಾಪರ್ ಫಂಕ್ಷನ್ ಅಲ್ಲಿ ಅಪ್ಲೈ ಆಗಿದೆ. ವಾಟ್ ಯು ಮೀನ್ ಬೈ ಪ್ರಾಪರ್ ಅಂತ ಹೇಳಿದ್ರೆ, ಕಂಪ್ಯೂಟರ್ ಏನ್ ಮಾಡತ್ತೆ, ನೀವು ಏನು ವರ್ಡ್ ನ ಬರ್ದಿರ್ತೀರಾ ಆ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ನ ಕ್ಯಾಪಿಟಲ್ ಮಾಡತ್ತೆ, ಉಳಿದ ಲೆಟರ್ ನ ಸ್ಮಾಲ್ ಮಾಡತ್ತೆ. ಸೊ ಇಲ್ಲಿ ನೋಡ್ಬೋದು, ಟ್ರಿಮ್ ಅಲ್ಲಿ ನಾನು ಮಾರ್ಕ್ ಎಲ್ಲಾ ಕ್ಯಾಪಿಟಲ್ ಬರ್ದಿದ್ದೆ, ಜುಕರ್ ಅಂತ ಇರೋ ವರ್ಡ್ ಜುಕರ್ಬರ್ಗ್ ವರ್ಡ್ ಅಲ್ಲಿ ಜುಕರ್ ಸ್ಮಾಲ್ ಲೆಟರ್ಸ್, ಬರ್ಗ್ ಕ್ಯಾಪಿಟಲ್ ಇದೆ. ಸೊ ನಾನು ಪ್ರಾಪರ್ ನ ಅಪ್ಲೈ ಮಾಡಿದಾಗ ಎಂ ಕ್ಯಾಪಿಟಲ್, ARK ಸ್ಮಾಲ್, Z ಕ್ಯಾಪಿಟಲ್, ಉಳಿದೆಲ್ಲ ಸ್ಮಾಲ್ ಆಗಿದೆ. ಸೊ ಪ್ರಾಪರಿನ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಏನ್ ವರ್ಡ್ ಬರ್ದಿರ್ತೀರಾ ಆ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಮಾಡತ್ತೆ, ಉಳಿದೆಲ್ಲ ಸ್ಮಾಲ್ ಮಾಡತ್ತೆ. ದಟ್ ಈಸ್ ಪ್ರಾಪರ್. ಸೊ ಒಮ್ಮೆ ನೀವು ಒಂದು ಸೆಲ್ಲಿಗೆ ಪ್ರಾಪರ್ ಅಂತ ಅಪ್ಲೈ ಮಾಡಿದ ಮೇಲೆ ರೈಟ್ ಕಾರ್ನರ್ಗೆ ಬನ್ನಿ, ಬ್ಲಾಕ್ ಪ್ಲಸ್ ಮಾರ್ಕ್ ಬರುತ್ತೆ. ಲೆಫ್ಟ್ ಬಟನ್ ಮೌಸ್ ಇಂದು ಪ್ರೆಸ್ ಮಾಡಿ, ಓಕೆ, ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ. ಸೊ ಈಗ ಉಳಿದ ಎಲ್ಲಾ ಸೆಲ್ಸ್ಗೆ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಇಲ್ಲಿ ಅಮಿತಾಬ್ ಬಚ್ಚನ್ ಅಲ್ಲಿ AMITH ಸ್ಮಾಲ್ ಇತ್ತು, AB ಕ್ಯಾಪಿಟಲ್ ಇತ್ತು. ಬಚ್ಚನ್ ಅಲ್ಲಿ BAC ಕ್ಯಾಪಿಟಲ್, ಉಳಿದದ್ದು ಸ್ಮಾಲ್. ನೀವು ಪ್ರಾಪರ್ ಮಾಡಿದಾಗ A ಕ್ಯಾಪಿಟಲ್, ಉಳಿದದ್ದು ಸ್ಮಾಲ್, B ಕ್ಯಾಪಿಟಲ್, ಉಳಿದದ್ದು ಸ್ಮಾಲ್. ಇದು ಪ್ರಾಪರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ರೂಟ್ ಅಂಡರ್ ಅಲ್ಲಿ ಏನೆಲ್ಲ ಇದೆ ಡೇಟಾ, ಅದನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡೋದು. ಸೊ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನೇಮ್, ಫೇವ್ರೇಟ್ ಫ್ರೂಟ್ ಅಂದ್ರೆ ಹೆಡ್ಡಿಂಗು, ಮತ್ತೆ ನಾನು ಫೇವ್ರೇಟ್ ಫ್ರೂಟ್ ಅಥವಾ ರೈಟ್ ಸೈಡಿಗೆ ಏನ್ ನಾನು ಡೇಟಾ ಕೊಟ್ಟಿರ್ತೀನಿ ಅದರಲ್ಲಿ ಏನು ನೀವು ಡೇಟಾ ಕ್ಲೀನಿಂಗ್ ಮಾಡೋ ಕೆಲಸ ಇರೋದಿಲ್ಲ. ಡೇಟಾ ಕ್ಲೀನಿಂಗ್ ಮಾಡೋ ಕೆಲಸ ಬರೇ ನೇಮ್ ಅಂಡರ್ ಅಲ್ಲಿ ಏನಿರುತ್ತೆ, ನೇಮಿನ ಕೆಳಗಡೆ ಏನ್ ನಾನು ಡೇಟಾ ಕೊಟ್ಟಿರ್ತೀನಿ ಆ ಡೇಟಾಗ್ ಮಾತ್ರ ನೀವು ಡೇಟಾ ಕ್ಲೀನಿಂಗ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಫಸ್ಟ್ ಕೆಲಸ ಟ್ರಿಮ್ ಆಯ್ತು, ಸೆಕೆಂಡ್ ಕೆಲಸ ಪ್ರಾಪರ್. ಸೊ ಎರಡೂ ಸೆಲ್ಸ್ ನ ಸೆಲೆಕ್ಟ್ ಮಾಡಿ ಮರ್ಜೆನ್ಸ್ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರ್ತೀನಿ, ಸ್ವಲ್ಪ ರೈಟ್ ಸೈಡಿಗೆ ನನಗೆ ಜಾಗ ಬೇಕು, ಸೊ ಅದನ್ನ ಜಾಗನ ತಗೊಂತೀನಿ. ನೆಕ್ಸ್ಟ್ ಇಲ್ಲಿ ಕೆಲಸ ಮಾಡೋದು ಸಾರ್ಟಿಂಗ್ ಅಂತ ಮಾಡಬೇಕು, SORTING. ಓಕೆ, ಸಾರ್ಟಿಂಗ್ ಮಾಡುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಪ್ರಾಪರ್ ಕೆಳಗೆ ಬಂದ ಎಲ್ಲಾ ಡೇಟಾನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ಸೊ ನೇಮ್ ಸೆಲ್ ನ ಸೆಲೆಕ್ಟ್ ಮಾಡಿ, ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿಕೊಂಡು ಫುಲ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. CTRL-C ಪ್ರೆಸ್ ಮಾಡಬೇಕು, ಕಾಪಿ ಆಗತ್ತೆ. ಸಾರ್ಟಿಂಗ್ ಕೆಳಗಡೆ ಬಂದು CTRL-V ಅಂತ ಟೈಪ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಸಾರ್ಟಿಂಗ್ ಕೆಳಗಡೆ ಬನ್ನಿ. ನೆಕ್ಸ್ಟ್ ಮೌಸ್ ಅಲ್ಲಿರೋ ರೈಟ್ ಬಟನ್ ಕ್ಲಿಕ್ ಮಾಡಬೇಕು. ಏನ್ ಕೆಲಸ ಮಾಡಬೇಕು ಅಂತ ಇಲ್ಲಿ ಕೇಳತ್ತೆ. ನಾನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಅಲ್ಲಿ 1 2 3 ಅಂತ ಇರತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡಬೇಕು. ಇದು ಇಂಪಾರ್ಟೆಂಟ್. ನೀವು ಡೈರೆಕ್ಟ್ ಆಗಿ ಕೀಬೋರ್ಡ್ ಅಲ್ಲಿ CTRL-V ಅಂತ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಕೆಲಸ ಏನ್ ಮಾಡೋದಿದೆ ಅದು ಕರೆಕ್ಟ್ ಆಗಿ ಬರೋದಿಲ್ಲ. ಹಾಗಾಗಿ ನೀವು ಕಾಪಿ ಪೇಸ್ಟ್ ಮಾಡುವಾಗ ಕಾಪಿ ಮಾಡಿಕೊಂಡು, ಪೇಸ್ಟ್ ಮಾಡುವಾಗ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಪ್ಷನ್ಸ್ ತೋರ್ಸತ್ತೆ ಏನ್ ಮಾಡಬೇಕು ಅಂತ. ಅದರಲ್ಲಿ ಪೇಸ್ಟ್ ಅಲ್ಲಿ ಪೇಸ್ಟ್ 1 2 3 ಅಂದ್ರೆ ಇದು ನಿಮಗೆ ರೈಟಿಂಗ್ ಬೋರ್ಡ್ ಇದೆಯಲ್ಲ ಅದು ಕಾಣಿಸುತ್ತೆ, 1 2 3 ಅಂತ ಕಾಣಿಸುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಆಯ್ತಾ? ಸೊ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಗೇನ್ ಫುಲ್ ಡೇಟಾನ, ಹೆಡಿಂಗ್ ನ ಬಿಟ್ಟು ಫುಲ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ, ಅದರಲ್ಲಿ ಸಾರ್ಟ್ ಅಂತ ಇರುತ್ತೆ. ಓಕೆ, ಮತ್ತೆ ತೋರಿಸ್ತೇನೆ. ಫುಲ್ ಡೇಟಾನ ನೀವು ಸೆಲೆಕ್ಟ್ ಮಾಡ್ತೀರಾ, ಸಾರ್ಟ್ ಬಿಡಬೇಕು, ಹೆಡ್ಡಿಂಗ್ ಬಿಡಬೇಕು. ನೇಮ್, ಫೇವ್ರೇಟ್ ಫ್ರೂಟ್ ಅದ್ರ ಕೆಳಗಿದ್ದ ಫುಲ್ ಡೇಟಾನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಓಕೆ, ಸಾರ್ಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಸಾರ್ಟ್ A to Z ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಓಕೆ. ಇಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ, ನೇಮ್ ಸಮೇತ ತಗೊಂಡ್ರೆ ಏನಾಗ್ತಾ ಇದೆ, ನೇಮ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಸಾರ್ಟ್ ಆಗ್ತಾ ಇದೆ. ಸೊ ಹೆಡ್ಡಿಂಗ್ ಬಿಟ್ಬಿಡಿ. ಹೆಡ್ಡಿಂಗ್ ಬಿಟ್ಟು ನಾವು ಉಳಿದ ಡೇಟಾನ ತಗೊಳ್ಳೋಣ. ರೈಟ್ ಕ್ಲಿಕ್, ಸಾರ್ಟ್ A to Z. ಓಕೆ, ಸಾರ್ಟಿಂಗ್ ಅಂದ್ರೆ ಏನು ಹೇಳ್ತೀನಿ. ಸಾರ್ಟಿಂಗ್ ಅಂತ ಹೇಳಿದ್ರೆ ನಾವೇನ್ ಡೇಟಾ ತಗೊಂಡಿದೀವಿ ಆ ಡೇಟಾದಲ್ಲಿ ಓಕೆ A ಇಂದ Z ವರೆಗೆ ಅರೇಂಜ್ ಮಾಡೋದು. ಅರೇಂಜಿಂಗ್ ದ ಡೇಟಾ ಫ್ರಮ್ A to Z, ಅದನ್ನ ಸಾರ್ಟ್ ಫ್ರಮ್ A to Z ಅಂತ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು, ಈ ಡೇಟಾದಲ್ಲಿ MARSPRRPPP. ಸೊ ಆಲ್ಫಾಬೆಟ್ಸ್ ನೋಡಿದಾಗ ಇದು ಸರಿಯಾಗಿ ಅರೇಂಜ್ ಆಗ್ಲಿಲ್ಲ. ಇಲ್ಲಿ ಸಾರ್ಟಿಂಗ್ ಅಲ್ಲಿ ನೋಡಿ, ಹೆಡ್ಡಿಂಗ್ ಬಿಟ್ಬಿಡ್ಬೇಕು, ಹೆಸರು ನೋಡಿ A M ಆಮೇಲೆ P ಆಮೇಲೆ R ಆಮೇಲೆ S. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅದು ಅರೇಂಜ್ ಆಗಿದೆ. ಇನ್ನೊಂದೇನು ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಅಮಿತಾಬ್ ಬಚ್ಚನಿಗೆ ಬನಾನಾ ಅಂತ ಫ್ರೂಟ್ ಬರ್ದಿದ್ದೆ, ಅದೇ ಬಂದಿದೆನಾ ಅಂತ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಮಾರ್ಕ್ ಜುಕರ್ಬರ್ಗಿಗೆ ಮ್ಯಾಂಗೋ ಇದೆ, ರಾಹುಲ್ ದ್ರಾವಿಡ್ಗೆ ಕಿವಿ ಇರಬೇಕು,
ಶಾರುಖ್ ಖಾನ್ಗೆ ಆಪಲ್ ಇರ್ಬೇಕು. ಅದೇ ತರ ಇದೆ. ಪ್ರಿಯಾಂಕಾ ಚೋಪ್ರಾಗೆ ಯಾವುದು ನಾನು ಫ್ರೂಟ್ ಹೆಸರು ಕೊಟ್ಟಿರ್ಲಿಲ್ಲ, ಹಾಗಾಗಿ ಅದು ಖಾಲಿ ಬಂದಿದೆ. ಸೊ ಇದು ಸಾರ್ಟಿಂಗ್ ಕರೆಕ್ಟ್ ಆಗಿ ಅಪ್ಲೈ ಆಯಿತು. ಸಾರ್ಟಿಂಗ್ ಆದ ಮೇಲೆ ನೆಕ್ಸ್ಟ್ ರಿಮೂವ್ ಡುಪ್ಲಿಕೇಟ್ಸ್. ಓಕೆ, ರಿಮೂವ್ ಡುಪ್ಲಿಕೇಟ್ಸ್ ಅಲ್ಲಿ ಅಗೇನ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಿಂದೆ ಏನ್ ಮಾಡಿದ್ರಿ ಸಾರ್ಟಿಂಗು, ಆ ಫುಲ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್-C, ಡುಪ್ಲಿಕೇಟ್ ಕೆಳಗಡೆ ಬಂದು ಕಂಟ್ರೋಲ್-V. ಡೈರೆಕ್ಟ್ ಆಗಿ ಇಲ್ಲಿ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್-V ಅಂತ ಟೈಪ್ ಮಾಡಿದ್ರೆ ಆಯ್ತು. ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಓಕೆ, ಸೊ ಈಗ ಡೇಟಾ ಇಲ್ಲಿ ಬಂದಿದೆ. ಸೊ ನೇಮ್ ಸಮೇತ ಅಂದ್ರೆ ಹೆಡಿಂಗ್ ಸಮೇತ ಫುಲ್ ಡೇಟಾನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಮೆನ್ಯೂ ಇದೆ ಅಲ್ಲ, ಅಲ್ಲಿ ಬರ್ತೀನಿ. ಅದರಲ್ಲಿ ಡೇಟಾ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಡೇಟಾದಲ್ಲಿ ನಿಮಗೆ ರಿಮೂವ್ ಡುಪ್ಲಿಕೇಟ್ಸ್ ಅಂತ ಇರುತ್ತೆ, ಚೆಕ್ ಮಾಡ್ಕೋಬೇಕು. ಒಂದೊಂದು ಸಿಸ್ಟಮ್ ಅಲ್ಲಿ ಅಂತ ಸಿಂಬಲ್ ಇರುತ್ತೆ, ಅಲ್ಲಿ ರಿಮೂವ್ ಡುಪ್ಲಿಕೇಟ್ಸ್ ಅಂತಾನು ಬರ್ದಿರ್ತಾರೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ರಿಮೂವ್ ಡುಪ್ಲಿಕೇಟ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಓಕೆ ಅಂತ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, 5 ಡುಪ್ಲಿಕೇಟ್ಸ್ ಇತ್ತು, ಅದನ್ನ ತೆಗ್ದಿದೀವಿ, 6 ಯುನೀಕ್ ವ್ಯಾಲ್ಯೂಸ್ ಉಳಿದಿದೆ ಅಂತ ಕೊಟ್ಟಿದ್ದಾರೆ. ಸೊ ಏನಾಗಿತ್ತು ನೋಡಿ, ಡೇಟಾದಲ್ಲಿ ಪ್ರಿಯಾಂಕಾ ಚೋಪ್ರಾ 4 ಸಲ ಬಂದಿತ್ತು. ಸೊ ಅದರಲ್ಲಿ ಪ್ರಿಯಾಂಕಾ ಚೋಪ್ರಾ ಒಂದೇ ಸಲ ಇಟ್ಟು 3 ತೆಗಿತಾ ಇದ್ದಾರೆ. ರಾಹುಲ್ ದ್ರಾವಿಡ್ 3 ಸಲ ಬಂದಿತ್ತು, ರಾಹುಲ್ ದ್ರಾವಿಡ್ ಒಂದೇ ಸಲ ಇಟ್ಕೊಂಡು 2 ಹೆಸರನ್ನ ತೆಗಿತಾರೆ. ಅಂದ್ರೆ ಇಲ್ಲಿ 3, ಇಲ್ಲಿ 2, ಟೋಟಲ್ 5 ಡುಪ್ಲಿಕೇಟ್ ವ್ಯಾಲ್ಯೂಸ್ ನ ತೆಗೆದು ನಮಗೆ ಯುನೀಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದೇ ಹೆಸರಿದ್ದ ವ್ಯಾಲ್ಯೂನ ಬಂದಿದೆ. ಅಮಿತಾಬ್ ಬಚ್ಚನ್, ಮಾರ್ಕ್ ಜುಕರ್ಬರ್ಗ್, ಪ್ರಿಯಾಂಕಾ ಚೋಪ್ರಾ, ರಾಹುಲ್ ದ್ರಾವಿಡ್, ಶಾರುಖ್ ಖಾನ್. ಆಯ್ತಾ? ಸೊ ಇದು ರಿಮೂವಲ್ ಆಫ್ ಡುಪ್ಲಿಕೇಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ತಗೊಂಡಿರೋ ಡೇಟಾದಲ್ಲಿ ಏನಾದ್ರೂ ಡುಪ್ಲಿಕೇಟ್ಸ್ ಬಂದಿದೆ ಅಂತ ಹೇಳಿದ್ರೆ ಅದು ತೆಗಿಯತ್ತೆ. ಓಕೆ, ಸೊ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಮರ್ಜನ್ ಸೆಂಟರ್ ಮಾಡ್ಕೊಂಡಿದೀನಿ. ಇಲ್ಲಿ 2 ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಮರ್ಜನ್ ಸೆಂಟರ್. ನೆಕ್ಸ್ಟ್ ಇಲ್ಲಿ ಬಂದು ನಾನು ರೀಪ್ಲೇಸ್ ಅಂತ ಮಾಡ್ತೀನಿ. ಸೊ ರೀಪ್ಲೇಸ್ ಏನ್ ಮಾಡ್ಬೇಕು, ಖಾಲಿ ಇದ್ದ ಜಾಗ ಇಲ್ಲಿ ನೋಡ್ಬೋದು. ನಾನು ಪ್ರಿಯಾಂಕಾ ಚೋಪ್ರಾಗೆ ಏನು ಫೇವ್ರೆಟ್ ಫ್ರೂಟ್ ಬರ್ದಿರ್ಲಿಲ್ಲ, ಒಂದು ಜಾಗ ಖಾಲಿ ಬಿಟ್ಟಿರ್ತೇನೆ ನಾನು. ಸೊ ಖಾಲಿ ಇದ್ದ ಜಾಗದಲ್ಲಿ ಏನ್ ಮಾಡ್ಬೇಕು, 1000 ಬರಿಬೇಕು ಅಂತ ಕೊಟ್ಟಿದ್ದೀನಿ. ಸೊ ರೀಪ್ಲೇಸ್ ಬೈ 1000. ಸೊ ಅದನ್ನ ಮಾಡ್ಬೇಕು ನಾನು. ಸೊ ಅಗೇನ್ ಅದನ್ನ ಮಾಡ್ಲಿಕ್ಕೆ ರಿಮೂವಲ್ ಆಫ್ ಡುಪ್ಲಿಕೇಟ್ಸ್ ಅಲ್ಲಿ ನನಗೆ ಏನ್ ಡೇಟಾ ಬಂದಿತ್ತು ಅದನ್ನ ಕಂಟ್ರೋಲ್-C ಕಾಪಿ ಮಾಡ್ಕೊಂಡು ರೀಪ್ಲೇಸ್ ಕೆಳಗೆ ಬಂದು ಕಂಟ್ರೋಲ್-V ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ಮೇಲೆ ಫುಲ್ ಡೇಟಾನ ಸೆಲೆಕ್ಟ್ ಮಾಡಿ, ಹೆಡ್ಡಿಂಗ್ ನ ಬಿಡಬೇಕು. ಡೇಟಾನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಹೋಮ್ ಅಲ್ಲಿ ಇರ್ತೀರಲ್ಲ, ಅಲ್ಲೇ ಇಲ್ಲಿ ನೋಡಬಹುದು ಫೈಂಡ್ ಅಂಡ್ ರೀಪ್ಲೇಸ್ ಅಂತ ಇದೆ, ಫೈಂಡ್ ಅಂಡ್ ಸೆಲೆಕ್ಟ್ ಅಂತ ಇದೆ. ಆಯ್ತಾ? ಅದನ್ನ ಕ್ಲಿಕ್ ಮಾಡಿ, ಅದರಲ್ಲಿ ರೀಪ್ಲೇಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಫೈಂಡ್ ವಾಟ್ ಅಂತ ಕೇಳ್ತಾ ಇದೆ. ಆಯ್ತಾ? ನೀವೇನ್ ಫೈಂಡ್ ಔಟ್ ಮಾಡ್ಬೇಕಂತ ಇದೀರಾ ಅಂತ. ಸೊ ಅಲ್ಲಿ ನೀವು ಖಾಲಿ ಬಿಡ್ಬೇಕು, ಅಂದ್ರೆ ನಾನೇನ್ ಡೇಟಾ ಸೆಲೆಕ್ಟ್ ಮಾಡಿದೀನಿ ಅಲ್ಲಿ ಖಾಲಿ ಜಾಗ ತಗೊಳ್ಳಿ ಅಂತ. ರೀಪ್ಲೇಸ್ ವಿತ್ ವಾಟ್ ಅಂತ ಕೇಳ್ತಾ ಇದೆ, ನೀವಿಲ್ಲಿ 1000 ಅಂತ ಟೈಪ್ ಮಾಡ್ಕೋಬೇಕು. ಆಯ್ತಾ? ಸೊ ರೀಪ್ಲೇಸ್ ವಿತ್ 1000. ಸೊ ಅಲ್ಲಿ ನಾನು ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನೇ ಬರೀಬೇಕು. ಸೊ ರೀಪ್ಲೇಸ್ ವಿತ್ 1000 ಅಂತ ಮಾಡಿದ ಮೇಲೆ ರೀಪ್ಲೇಸ್ ಆಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ಒಂದು ರೀಪ್ಲೇಸ್ಮೆಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಮಾಡಿ ಕ್ಲೋಸ್ ಅಂತ ಮಾಡಿದಾಗ ಇಲ್ಲಿ ನೋಡ್ಬೋದು ಪ್ರಿಯಾಂಕಾ ಚೋಪ್ರಾಗೆ ಏನೂ ಇರ್ಲಿಲ್ಲ, ಈಗ 1000 ಅಂತ ಬಂದಿದೆ. ಆಯ್ತಾ? ಸೊ ಈಗ ನಾನು ರೀಪ್ಲೇಸ್ ನ ಸೆಲೆಕ್ಟ್ ಮಾಡಿ 2 ಸೆಲ್ಸ್ ನ ಸೆಲೆಕ್ಟ್ ಮಾಡಿ ಮರ್ಜನ್ ಸೆಂಟರ್ ಮಾಡ್ತೀನಿ. ಸೊ ಇಷ್ಟು ಕೆಲಸನ ನೀವು ಡೇಟಾ ಕ್ಲೀನಿಂಗ್ ಅಲ್ಲಿ ಮಾಡ್ಬೇಕು. ಸೊ 5 ಕೆಲಸ ಇದೆ. ಒಂದು ಟ್ರಿಮ್, ಪ್ರಾಪರ್, ಸಾರ್ಟಿಂಗ್, ರಿಮೂವ್ ಡುಪ್ಲಿಕೇಟ್ಸ್, ರೀಪ್ಲೇಸ್. ಆಯ್ತಾ? ಎಲ್ಲವನ್ನು ನಾನು ಈಗ ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ತಾ ಹೋಗ್ಬೇಕು. ಆಯ್ತಾ? ಟ್ರಿಮ್ಮಿಗೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, = ಟ್ರಿಮ್ ಅಂತ. ಪ್ರಾಪರಿಗೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, = ಪ್ರಾಪರ್ ಅಂತ. ನೆಕ್ಸ್ಟ್ ಏನಿದೆ, ಸಾರ್ಟಿಂಗು, ರಿಮೂವಲ್ ಆಫ್ ಡುಪ್ಲಿಕೇಟ್ಸ್, ರೀಪ್ಲೇಸ್, ಇದಕ್ಕೇನು ಫಾರ್ಮುಲಾ ಇಲ್ಲ. ಇದನ್ನ ಸಾರ್ಟಿಂಗ್ ಮಾಡುವಾಗ ರೈಟ್ ಕ್ಲಿಕ್ ಮಾಡ್ಕೊಂಡು ಸಾರ್ಟ್ ಮಾಡಬೇಕು. ರಿಮೂವಲ್ ಆಫ್ ಡುಪ್ಲಿಕೇಟ್ಸ್ ಇದ್ದಾಗ ಡೇಟಾಗಿ ಹೋಗಿ ರಿಮೂವ್ ಮಾಡಬೇಕು ಡುಪ್ಲಿಕೇಟ್ಸ್. ರೀಪ್ಲೇಸ್ ಅಂತ ಇದ್ದಾಗ ಹೋಮ್ ಅಲ್ಲೇ ನಿಮಗೆ ಇಲ್ಲಿ ಫೈಂಡ್ ಅಂಡ್ ಸೆಲೆಕ್ಟ್ ಅಂತ ಇದೆಯಲ್ಲ, ಅಲ್ಲಿಂದಾನೇ ನಾವು ರೀಪ್ಲೇಸ್ ನ ಮಾಡ್ಕೋಬಹುದು. ಸೊ ಈ ಕೆಲಸನ ಮಾಡಿದ್ರೆ ನಿಮ್ಗೆ 25 ಮಾರ್ಕ್ಸ್ ಸಿಗತ್ತೆ. ಓಕೆ, ಹೋಪ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ.